ರಾಜ್ಯಕ್ಕೆ ಅನ್ಯಾಯ ಆಗಿದೆ. 16,863 ಕೋಟಿ ರೂಪಾಯಿ ಜಲಜೀವನ ಎಲ್ಲಾದರೂ ಉಂಟಾ? 18,000 ತರ್ಸಿ ಸರ್. ಹಾಂ ಸರ್, ಹೇಳಿ ಸರ್. 18,000 ಕೋಟಿ ಅನ್ಯಾಯ ಆಗಿರುವಂಥದ್ದು ಶುದ್ಧ ಸುಳ್ಳು. ಜಲಜೀವನ್ ಮಿಷನ್ ಕಳೆದ 4 ವರ್ಷದಿಂದ ಆಗ್ತಾಯಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಿಂದ ಆಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಖರ್ಚು ಮಾಡಿದ ಮೇಲೆ ಹಣ ಬಿಡುಗಡೆ ಆಗ್ತದೆ. ಇವತ್ತು ರಾಜ್ಯ ಸರ್ಕಾರ ತನ್ನ ಖಜಾನೆ ಖಾಲಿ ಮಾಡಿಕೊಂಡು ದಿವಾಳಿಯಾಗಿ ಸಂಪೂರ್ಣ ಖರ್ಚು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಖರ್ಚು ಮಾಡಿದ ಮೇಲೆ ಅದರೆಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಖಂಡಿತವಾಗೂ ಆ ವರ್ಷದಲ್ಲಿ ಎಷ್ಟು ಸ್ಯಾಂಕ್ಷನ್ ಇದೆ ಪೂರ್ತಿ ಸಿಗ್ತದೆ. ನಾವು ಕೂಡ ಆ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಕೂಡ ಸಹಕಾರ ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರ ಸುಳ್ಳು ಹೇಳೋದನ್ನು ಬಿಡಬೇಕು. ಸತ್ಯ ಏನಿದೆ ಎಲ್ಲ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾದರೆ ಖಂಡಿತವಾಗೂ ಸಂಬಂಧಪಟ್ಟಂಥ ಸಚಿವರಿಗೆ ಮಾತಾಡಿ ಆ ಹಣ ಬಿಡುಗಡೆ ಮಾಡೋ ಪ್ರಯತ್ನ ಮಾಡ್ತೀವಿ. ಆದರೆ ಎಲ್ಲದರಿಗೂ ರಾಜಕಾರಣ ಮಾಡಿ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸುವಂಥ ಈ ಪ್ರವೃತ್ತಿ ರಾಜ್ಯಕ್ಕೆ ಒಳ್ಳೆಯದಲ್ಲ, ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಇದರಲ್ಲಿ ರಾಜಕಾರಣ ಬೆರೆಸಬಾರ್ದು ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಸರ್, 7 ವಿಶ್ವವಿದ್ಯಾನಿಲಯಗಳನ್ನು ಕ್ಲೋಸ್ ಮಾಡಿದೆ ಸರ್. ನೋಡಿ, ವಿಶ್ವವಿದ್ಯಾಲಯ ಪರಿಕಲ್ಪನೆ ಬದಲಾವಣೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ 50ನೇ ದಶಕ, 60ನೇ ದಶಕ, 70ನೇ ದಶಕದಲ್ಲಿ ಯೂನಿವರ್ಸಿಟಿ ಆಗಿದ್ದು. ಅವತ್ತಿನ ಕಾಲೇಜ್ ಸಂಖ್ಯೆ, ಅವತ್ತಿನ ವಿದ್ಯಾರ್ಥಿಗಳ ಸಂಖ್ಯೆ, ಅವತ್ತಿನ ಕೋರ್ಸ್ಗಳು ಭಾಳಷ್ಟು ಬದಲಾವಣೆ ಆಗಿದೆ. ನಾವು ಜಿಲ್ಲೆಯ ಒಂದು ಗಮನದಲ್ಲಿಟ್ಟುಕೊಂಡು ಹಿಂದುಳಿದ ಜಿಲ್ಲೆ SC ST OBC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಹೊಸ ವಿಶ್ವವಿದ್ಯಾಲಯ ಮಾಡಿದ್ದೇವೆ. ಈ ವಿಶ್ವವಿದ್ಯಾಲಯಕ್ಕೆ ಏನು ರೆಗ್ಯುಲರ್ ವಿಶ್ವವಿದ್ಯಾಲಯ ಇದೆ ಅಷ್ಟು ದುಡ್ಡು ಬೇಕಾಗಿಲ್ಲ. ಆದರೂ ಕೂಡ ಒಂದು ನಯಾ ಪೈಸಾ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ವಿಷಯದಲ್ಲಿ ಕೊಟ್ಟಿಲ್ಲ. ತಮ್ಮದೇ ಆದಂಥ ವಿದ್ಯಾರ್ಥಿಗಳು ಕೊಡುವಂಥ ಫೀಸ್ನಲ್ಲಿ ಅದನ್ನೆಲ್ಲ ನಡೆಸ್ತಾ ಇದ್ದಾರೆ. ಎಲ್ಲ PG ಸೆಂಟ್ರಲ್ಲಿರೋದ್ರಿಂದ ಯಾವುದೇ ಭೂಮಿ ಅಥವಾ ಬಿಲ್ಡಿಂಗಿಂದ ಯಾವುದೋ ಕೊರತೆ ಇಲ್ಲ. ಡಿಜಿಟಲ್ ಎಜುಕೇಷನ್ನು, ಲಾಂಗ್ ಡಿಸ್ಟೆನ್ಸ್ ಎಜುಕೇಷನ್ನು ಎಲ್ಲವನ್ನು ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾಗಿ ಜಿಲ್ಲೆಯ ಬಡವರು, SC ST OBC ಹೆಣ್ಣು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗಿದೆ. ಇದನ್ನು ಬಂದ್ ಮಾಡೋ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ SC ST OBC ಮತ್ತು ಹೆಣ್ಣುಮಕ್ಕಳ ಹೈಯರ್ ಎಜುಕೇಷನ್ಗೆ, ಉನ್ನತ ಶಿಕ್ಷಣಕ್ಕೆ ಭಾಳ ದೊಡ್ಡ ಕೊಡಲೆ ಪೆಟ್ಟು ಬೀಳ್ತದೆ. ಇದು ಪರಿಕಲ್ಪನೆ ಇಲ್ಲದೆ ಮಾಡ್ತಾಯಿದ್ದಾರೆ. ಇದನ್ನು ಎಲ್ಲ ಜಿಲ್ಲೆಯ ಜನ ಈಗಾಗಲೇ ವಿರೋಧ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳು ವಿರೋಧ ಮಾಡ್ತಾಯಿದ್ದಾರೆ, ಟೀಚರ್ಸ್ ವಿರೋಧ ಮಾಡ್ತಾಯಿದ್ದಾರೆ, ಬುದ್ಧಿಜೀವಿಗಳು ವಿರೋಧ ಮಾಡ್ತಾಯಿದ್ದಾರೆ. ಇವುಗಳನ್ನು ಅಲ್ಪ ದುಡ್ಡಿನಲ್ಲಿ ಸ್ಟ್ರೆಂಥನ್ ಮಾಡಿ ಇವುಗಳನ್ನು ಹೆಚ್ಚಿಸುವ ಜಾಗದಲ್ಲಿ ಸರ್ಕಾರ ಮಾಡ್ತಿರುವಂಥದ್ದು ಘೋರ ಅನ್ಯಾಯ. ಮತ್ತು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ, ಏನು ಹಳೆಯ ವಿಶ್ವವಿದ್ಯಾಲಯ ಇದ್ದಾವೆ, ನೂರಾರು ಕೋಟಿ ರೂಪಾಯಿ ವರ್ಷ ಖರ್ಚು ಮಾಡ್ತಾರೆ. ಅದರಲ್ಲಿ ಸ್ಥಿತಿಗತಿ ಏನಿದೆ, ಎಷ್ಟೋ ವೇಕೆನ್ಸಿಗಳಿದೆ, ಯಾವುದು ಕ್ಲಾಸ್ ನಡೀತಾ ಇಲ್ಲ, ಎಲ್ಲಿ ಟೀಚರ್ ಇದ್ದರೆ ಅಲ್ಲಿ ವಿದ್ಯಾರ್ಥಿಗಳಿಲ್ಲ, ಅತ್ಯಂತ ಅಧೋಗತಿಗೆ ಹೋಗಿದೆ, ಭ್ರಷ್ಟಾಚಾರದ ಕೂಪುಗಳಾಗಿದ್ದಾವೆ. ಅದನ್ನು ಸರಿಪಡಿಸೋಬಿಟ್ಟು ಈಗಾಗಲೇ 2 ವರ್ಷದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಂಡಿರುವಂಥ ಈ ವಿಶ್ವವಿದ್ಯಾಲಯನ ಇವತ್ತು ಅವರು ಮುಚ್ಚಕ್ಕೆ ಹೊರಟಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಕೊಡಲೆಪೆಟ್ಟು ಉನ್ನತ ಶಿಕ್ಷಣಕ್ಕೆ ಈ ಸರ್ಕಾರ ಕೊಟ್ಟಂಗಾಗುತ್ತೆ. NEP ವಿಚಾರದಲ್ಲೂ ಹಿಂಗೆ ಮಾಡಿದ್ದಾರೆ, ಈ ವಿಚಾರದಲ್ಲೂ ಹಾಗೆ ಮಾಡಿದ್ದಾರೆ. ಇದೊಂದು ಘೋರ ಅನ್ಯಾಯ. ಇದರ ವಿರುದ್ಧ ಬುದ್ಧಿಜೀವಿಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಕೂಡ ಜಿಲ್ಲೆಯ ಜನ ಇದನ್ನು ಪ್ರತಿಭಟಿಸಬೇಕು ಮತ್ತು ಇದರ ವಿರುದ್ಧ ಕಾನೂನು ಸಮರ ಮಾಡುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಸರ್, ಈ ಗೋದಾವರಿ ಮತ್ತು ಕಾವೇರಿ ಯೋಜನೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಾನು ಸಿದ್ದರಾಮಯ್ಯ ಮತ್ತು DKG ಜೊತೆ ಹೋರಾಟಕ್ಕೂ ಸಿದ್ಧ ಅಂತೇಳಿ ದೇವೇಗೌಡರು ಹೇಳಿದ್ರು ಸರ್. ಅದು ಅವ್ರು ಯಾವ ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಖಂಡಿತವಾಗೂ ರಾಜ್ಯಕ್ಕೆ ಅನ್ಯಾಯ ಆದರೆ ನಾವು ಯಾವಾಗಲೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ವಿ. ಇದೇನು ಹೊಸದೇನಲ್ಲ. ಸ್ಟ್ರಾಂಗ್ ಇಂಟು ಆ್ಯಕ್ಷನ್ ಆ್ಯಂಡ್ ಇಟ್ ಈಸ್ ಕಮಿಂಗ್ ಟು ನಾರ್ಮಲ್ಸಿ. It is unprecedented crowd from all over the country coming to Prayagraj via Delhi. It is more than the estimation. That's how, and the wrong direction of some of the people there who are present in the platforms have created this. There should be a thorough inquiry and proper arrangement should be made. Okay, sir. Thank you.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.